ನೋಡಿ ಕ್ರೆಡಿಟ್ ಕಾರ್ಡ್ ಸವಾಸನೆ ಮಾಡಕ್ಕೆ ಹೋಗ್ಬೇಡಿ. ನೋಡಿ ಫಸ್ಟು ಈ ಕ್ರೆಡಿಟ್ ಕಾರ್ಡು ಫ್ಲಿಪ್ಕಾರ್ಟ್ ಆ್ಯಪಿಂದ ಅಪ್ಲೈ ಮಾಡಿದೆ, ಈ ಕ್ರೆಡಿಟ್ ಕಾರ್ಡ್ ಸಿಕ್ತು. ಮತ್ತು ಅಮೆಝಾನ್ ಆ್ಯಪಿಂದ ಅಪ್ಲೈ ಮಾಡಿದೆ, ಮತ್ತು ICICI ಬ್ಯಾಂಕ್ದು ಕ್ರೆಡಿಟ್ ಕಾರ್ಡ್ ಸಿಕ್ತು. ಅದಾದಮೇಲೆ ಟಾಟಾ ನ್ಯೂ ಆ್ಯಪಿಂದ ಅಪ್ಲೈ ಮಾಡಿದೆ, ಅವಾಗ ಈ ಕಾರ್ಡ್ ಸಿಕ್ತು, ಫ್ರೀ ಲಾಂಚ್ ಆಕ್ಸೆಸ್ ಅಂತ. ಅದಾದಮೇಲೆ ಮತ್ತೆ ICICI ಬ್ಯಾಂಕ್ದು ಕೋರಲ್ ಕ್ರೆಡಿಟ್ ಕಾರ್ಡ್ ತೊಗೊಳ್ಳಿ, ಅದರಲ್ಲಿ ಆಫರ್ ಸಿಗಲ್ಲ, ಅಮೆಝಾನ್ ಬಿಟ್ಟರೆ ಬೇರೆ ಎಲ್ಲಿ ಆಫರ್ ಸಿಗಲ್ಲ ಅಂತ ಕೋರಲ್ ಕಾರ್ಡ್ ಕೊಟ್ಟರು. ಅದಾದಮೇಲೆ ಇಂಡಸ್ಇಂಡ್ ಬ್ಯಾಂಕ್ ಟೈಗರು ಲಾಂಚ್ ಆಕ್ಸೆಸ್ ಫ್ರೀ ಆಗುತ್ತೆ, ಆ್ಯನ್ಯುವಲ್ ಫೀ ಇರಲ್ಲ ಅಂದರು. ಅದಕ್ಕೋಸ್ಕರ ಇಂಡಸ್ಇಂಡ್ ಬ್ಯಾಂಕ್ ತೊಗೊಂಡಾಯ್ತು. ಗೆಟ್ ಒನ್ ಮೂವಿ ಟಿಕೆಟ್ ಬೇಕು ಅಂತ ಮತ್ತೆ ಒಂದು ಕಾರ್ಡ್ ತೊಗೊಂಡಾಯ್ತು. ಅದೇನೆಂದರೆ SBM ಕಾರ್ಡು, ಬೈ ಒನ್ ಗೆಟ್ ಒನ್ ಮೂವಿ ಟಿಕೆಟು. ಅದಾದಮೇಲೆ ಯುಟಿಲಿಟಿ ಪೇಮೆಂಟ್ಸ್ಗೆ ಮತ್ತೆ ಇನ್ನೊಂದು ಕಾರ್ಡ್ ತೊಗೊಳ್ಳಿ ಅಂತ ಹೇಳಿದರು. ಆವಾಗ ಏರ್ಟೆಲ್ ಆಕ್ಸಿಸ್ ಮತ್ತೆ ತೊಗೊಂಡಿದ್ದು. ಓಕೆ, ಅದಾದಮೇಲೆ ಮತ್ತೆ ಮೂವಿ ಟಿಕೆಟ್ಗೆ ಸಾಕಾಗ್ತಿಲ್ಲ ಲಿಮಿಟು ಅಂತ ಮತ್ತೆ ಇನ್ನೊಂದು ಕಾರ್ಡ್ ಮೂವಿ ಟಿಕೆಟ್ಗೆ ಬುಕ್ ಮೈ ಶೋದು RBL ಬ್ಯಾಂಕ್ ಜೊತೆ. ಹಾಂ ಸರಿ, ಇಷ್ಟೆಲ್ಲ ಇದೆ ಅಂತ ಸಾಕಾದರೆ ಸುಮ್ಮನೆ ಇದ್ದರೆ ಮತ್ತೆ ಫ್ಯೂಯಲ್ ಪೇಮೆಂಟ್ಗೆ ಕಾರ್ಡ್ ಬೇಕಲ್ವಾ ಅನಿಸ್ತು. ಮತ್ತೆ ನೋಡಿ ಫ್ಯೂಯಲ್ ಪೇಮೆಂಟ್ಗೆ HPL ಪೇಮೆಂಟ್ ಮಾಡೋಕ್ಕೆ ಒಂದು ಕಾರ್ಡ್ ತೊಗೊಂಡೆ IDFC ಬ್ಯಾಂಕಲ್ಲಿ. ಮತ್ತು ಇಂಡಿಯನ್ ಆಯಿಲಲ್ಲಿ ಪೇಮೆಂಟ್ ಮಾಡೋಕ್ಕೆ RBL ಒಂದು ಕಾರ್ಡ್ ತೊಗೊಂಡೆ. ಅದಾದಮೇಲೆ ಮತ್ತೆ ಪ್ರಿವಿಲೇಜ್ ಕಾರ್ಡು ಆಮೆಕ್ಸ್ ಕಾರ್ಡ್ ಒಂದು ಬೇಕಿತ್ತು. ಆಮೆಕ್ಸ್ ಕಾರ್ಡ್ ಅಂತೂ ಆ್ಯನ್ಯುವಲ್ ಫೀಸ್ ಜಾಸ್ತಿ ಇದೆ, ಅದಕ್ಕೆ ಆಕ್ಸಿಸ್ ಅವರು ಅಮೇರಿಕನ್ ಎಕ್ಸ್ಪ್ರೆಸ್ ಜೊತೆ ಮಾಡಿದ್ದಾರೆ. ಸೊ ಇದು ಒಂಥರ ಟೋಟಲಿ ಅಮೆಕ್ಸು ಅಲ್ಲ, ಬಟ್ ಅಮೆಕ್ಸ್ ಫೀಲ್ ಕೊಡೋ ಕಾರ್ಡ್ ಆ ರೀತಿ ತಿಳ್ಕೊಳ್ಳಿ. ಅದನ್ನು ತೊಗೊಂಡಾಯ್ತು. ಸರಿ, ಇದೆಲ್ಲ ಇದೆಯಲ್ವಾ, ಮತ್ತೆ ಇನ್ನೇನು ತೊಗೊಳೋಣ ಅಂದರೆ ಮೆಡಿಸಿನ್ಸ್ ಪೆನ್ಸ್ಗೆ ಬೇಕಲ್ಲ ನಮಗೆ ಕ್ಯಾಶ್ ಬ್ಯಾಕು, ಅದಕ್ಕೆ ಅಪೋಲೋ ಕ್ರೆಡಿಟ್ ಕಾರ್ಡ್ ತೊಗೊಂಡಿದ್ದೀನಿ. ಅದಾದಮೇಲೆ ಈ ಕಾರ್ಡ್ ನಾನು ಏನಕ್ಕೆ ತೊಗೊಂಡೋ ನನಗೆ ಗೊತ್ತಿಲ್ಲ. ಓಕೆ, ಏನೋ ಕೊಟ್ಟರು ತೊಗೊಂಡೆ, ಫ್ರೀ ಇದೆ ಅಂತ. ಅದಾದಮೇಲೆ ಮತ್ತೆ ಡಿಸ್ಕೌಂಟು, ಝೊಮ್ಯಾಟೊ ಡಿಸ್ಕೌಂಟ್ಗೆ ಇದಕ್ಕೆ ನಿಯೋ ಕ್ರೆಡಿಟ್ ಕಾರ್ಡು ಪ್ಲಾಟಿನಮ್ ಅಂತ. ಅದಾದಮೇಲೆ ಇದೆಲ್ಲ ಕಾರ್ಡ್ಸ್ ಇದೆಯಲ್ಲ, ಸಾಕಾಯ್ತಪ್ಪ ಎಲ್ಲ ಕಾರ್ಡ್ಸ್ ಇದೆ ನನಗೆ ಬೇಡ ಅಂದಮೇಲೆ ಫೋನ್ಪೇ ಅವರು ಮತ್ತೆ ನೋಟಿಫಿಕೇಶನ್ ಕೊಟ್ಟು ಫೋನ್ಪೇ ಅಲ್ಟಿಮೋ ತೊಗೊಳ್ಳಿ ಅಂತ ಹೇಳಿದ್ರು. ಇದನ್ನು ತೊಗೊಂಡಾಯ್ತು. ಅದಾದಮೇಲೆ ಸರಿ ಈ ಕಾರ್ಡ್ಸ್ ಎಲ್ಲ ಸಾಕು, ಬೇಜಾನಾಗ್ಬಿಟ್ಟಿದೆ ಅಂತ ಅಂದ್ಕೊಂಡ್ರೆ ಮತ್ತೆ SBI ಅವರು ಕ್ಯಾಶ್ ಬ್ಯಾಕ್ ಕಾರ್ಡ್ ಕೊಡ್ತೀವಿ, 5% ಎಲ್ಲ ಆನ್ಲೈನ್ ಟ್ರಾನ್ಸಾಕ್ಷನ್ ಬೇರೆ ಬರುತ್ತೆ ಅಂತ ಇದೆಲ್ಲ ತೊಗೊಂಡಿದ್ದಾಯಿತು. ಆಮೇಲೆ ಸಾಕು ಬೇಜಾನ್ ಕ್ರೆಡಿಟ್ ಕಾರ್ಡ್ಸ್ ಆಗಿಬಿಟ್ಟಿದೆ ಅಂತ ಸೈಲೆಂಟ್ ಆಗಿದ್ರು. ಆದರೂ ಬೇಡ ಅಂತ HDFC ಬೋನ್ವೆ ಅವರು ಈ ಕಾರ್ಡ್ ತೊಗೊಳ್ಳಿ, ಈ ಕಾರ್ಡಿನ ಚೆನ್ನಾಗಿದೆ ಅಂದರು. ಇದೆಲ್ಲ ತೊಗೊಂಡೆ. ಇವಾಗ ಇಷ್ಟು ಕಾರ್ಡ್ಸ್ ಇದೆ. ಓಕೆ, ಬೇಜಾನ್ ಸಾಲ ಇದೆ. ಇದನ್ನೆಲ್ಲ ತೀರ್ಸೋಕ್ಕೆ ಇನ್ನೊಂದು ಬ್ಯಾಂಕಿಂದ HSBC ಅಂತಿದೆ, ಇವ್ರು ಕಾರ್ಡ್ ಕೊಟ್ಟರು. ಸೊ ಇವಾಗ ಈ ಕಾರ್ಡಿಂದ ಈ ಬ್ಯಾಂಕ್ ಸಾಲ ಎಲ್ಲ ತೀರಿಸ್ತಾ ಇದ್ದೀನಿ. ಮತ್ತೆ ಒಂದು ಬ್ಯಾಂಕಿಂದ ಇನ್ನೊಂದು ಬ್ಯಾಂಕ್ಗೆ, ಇನ್ನೊಂದು ಬ್ಯಾಂಕಿಂದ ಇನ್ನೊಂದು ಬ್ಯಾಂಕ್ ರೊಟೇಷನ್ ಹತ್ರ ನಡೀತಾ ಇದೆ. ಏನು ಜೀವನನೋ ಕ್ರೆಡಿಟ್ ಕಾರ್ಡ್ ಜೀವನ.